ಇದು ಡ್ರಗ್ಸ್ ಫ್ರೀ ಕರ್ನಾಟಕ ಪಾರ್ಟ್ 1 ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ಮ್ಯಾರಥಾನ್ ಅಲ್ಲಿ ಯಾರ್ಯಾರು ರನ್ನಿಂಗ್ ಮಾಡ್ಕೊಂಡು ಬಂದ್ರು ಅವ್ರಿಗೆಲ್ಲ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಕೊಡ್ತಿದ್ರು. ಮತ್ತೆ ಮೀಡಿಯಾದವರಿಗೆ, ಪೊಲೀಸ್ ಅವರಿಗೆ ಸೆಪರೇಟ್ ಆ ತರ ಎಲ್ಲ ಕೊಡ್ತಿದ್ರು. ಬೇಸಿಗೆ ಸ್ಟಾರ್ಟ್ ಆಗಿಲ್ಲ ಅಂದ್ರೆ ಸೂರ್ಯ ಮಾತ್ರ ಮುಖಕ್ಕೆ ಹೊಡಿತಿದ್ದ. ಸೂರ್ಯ ಅವರೇ, ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ? ಮಿಸ್ಟರ್ ಸೂರ್ಯ, ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಅಷ್ಟು ದೂರದಿಂದ ನಡ್ಕೊಂಡ್ಬಂದು ಬಿಸಿಲಲ್ಲಿ ಭಾಷಣ ಕೇಳಿಸ್ಕೊಂಡು ಟಿಫನ್ ರೆಡಿ ಇದೆ ಅಂದಿದ ತಕ್ಷಣ ನಮ್ ಖುಷಿ ಹೆಂಗೆ ಅಂದ್ರೆ, ಅವ್ರು ಹೋಗಿ ಅಂತ ಹೇಳಿದಕ್ಕೆ 1 ನಿಮಿಷ ಖುಷಿ ಪಡೋಣ ಅನ್ನೋಷ್ಟ್ರಲ್ಲೇ ಇಷ್ಟು ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. ನಾವಿನ್ನು ಮಾತಾಡ್ಕೊಂಡು ಲೈನಲ್ಲೇ ಇದ್ದೀವಿ. ಆದ್ರೆ ರೋಹಿತ್ ಅಣ್ಣವ್ರು ಯಾವ ಗ್ಯಾಪಲ್ಲಿ ಹೋದ್ರು ಅಂತಾನೆ ಗೊತ್ತಿಲ್ಲ, ಅವಾಗ್ಲೇ ತಿಂತಾ ಇದ್ದಾರೆ ಅವರು. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ರೋಹಿತ್ ಅಣ್ಣ ಅವಳ್ದು ಒಡೆ ಕದ್ಕೊಂಡಂತೆ. ಹೌದಾ? ನಿಂದು ಎತ್ಕೊಂಡಿತಾ? ನಿಂದು ನಂದು ಎತ್ಕೊಂಡಿದ್ದವಣ ಫಸ್ಟ್. ನಮ್ಮನ್ನೆಲ್ಲ ಸುರಕ್ಷಿತವಾಗಿ ಕರ್ಕೊಂಡ್ಬಂದ ರೋಹಿತ್ ಅಣ್ಣಗೆ ಜೈ. ನನಗೆ ತುಳಿಯೋಕ್ಕಾಗಲ್ಲ, ನಾನು ಸೂಪರ್ ಸ್ಟಾರ್ ಆಗಾಯ್ತು. ಇಡೀ ವರ್ಲ್ಡ್ ಇರೋವರೆಗೂ, ಇಡೀ ಪ್ರಪಂಚ ಇರೋವರೆಗೂ ಈ ಸೂಪರ್ ಸ್ಟಾರ್ ಬಿಟ್ಟರೆ ಇನ್ನೊಂದು ಸೂಪರ್ ಸ್ಟಾರ್ ಇದ್ದಾರ? ಅರ್ಥ ಆಯ್ತಾ? ಟಿಫನ್ ಮಾಡ್ಕೊಂಡು ಮತ್ತೆ ನಾವು ಬಸ್ ಸ್ಟ್ಯಾಂಡ್ಗೆ ವಾಪಸ್ ನಡ್ಕೊಂಡು ಹೋಗ್ಬೇಕಿತ್ತು. ಮತ್ತೆ ಬಸ್ ಸ್ಟ್ಯಾಂಡ್ಗೆ ಬಂದ್ಮೇಲೆ ಅವ್ರಿಗೆಲ್ಲ ಬಾಯ್ ಹೇಳ್ಬಿಟ್ಟು ನಾನು ಆಟೋ ಹತ್ಕೊಂಡು ಮನೆಗೆ ಬಂದೆ. ಇವತ್ತಿನ ವ್ಲಾಗ್ ಇಷ್ಟೇ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.